ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆಯ್ತಾ ಎಲ್ರದ್ದು ಊಟ? ಯಾಕಂದರೆ ನಾನು ಇವಾಗ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಹಾಗೆ ಊಟ ಆಯ್ತಾ ಅಂತ ಕೇಳಿದೆ. ಮತ್ತು ತುಂಬ ದಿನ ಆದಮೇಲೆ ನಾನು ಒಂದು ಅನ್ಬಾಕ್ಸಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ನಾನು ಶಾಪಿಂಗ್ ಮಾಡೋದಿಲ್ಲ, ಶಾಪಿಂಗ್ ಮಾಡಿದಾಗ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳಿ ಅಷ್ಟೇ. ಇದು ನನಗೆ ಹೇಗೆ ಸಿಕ್ತು ಪ್ರಾಡಕ್ಟು ಅದು ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹೇಗೆ ಅಂತ ಹೇಳಿದ್ರೆ, ಇವಾಗ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್, ಕ್ಯಾಶ್ ಕರೋ, ಇನ್ನು ಏನೇನು ಏರ್ಟೆಲ್ ವ್ಯಾಲೆಟ್, ತುಂಬ ಎಲ್ಲ ಇರುತ್ತೆ, ಆಪ್ಷನ್ಸ್ ಇದೆ. ಅದನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀರ ನೀವುಗಳು. ನಾನು ಹಾಗೆ 4 ಇಯರ್ಸಿಂದ ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ದೀನಿ. ಫೋನ್ ಪೇ ಇತ್ತು, ನನಗೆ ಎರಡೂ ಸಿಂಕ್ ಆಗ್ತಾ ಇತ್ತು. ಗೂಗಲ್ ಪೇ, ಫೋನ್ ಪೇ ಎರಡು ಯೂಸ್ ಮಾಡುವಾಗ ನನಗೆ ಹ್ಯಾಂಗ್ ಆಗ್ತಿತ್ತು ಸೆಟ್. ಸೊ ನಾನೇನು ಮಾಡಿದೆ, ಫೋನ್ ಪೇ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಗೂಗಲ್ ಪೇ ಇಟ್ಕೊಂಡೆ ನಾನು. ಹಾಗೆ ನಾವು ಪ್ರತಿ ಒಂದು ಸತಿ ನಾವು ಟ್ರಾನ್ಸಾಕ್ಷನ್ ಮಾಡುವಾಗ, ಆನ್ಲೈನ್ ಪೇಮೆಂಟ್ ಮಾಡುವಾಗ ನಮಗೆ ಗೂಗಲ್ ಪೇಯಿಂದ ಏನಾದರೂ ಒಂದು ಸಿಗುತ್ತೆ. ಅಂದರೆ ಒಂದೇ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನಾವೇನು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅದ್ರ ಮೇಲ್ಗಡೆ ಒಂದೇ ಕ್ಯಾಶ್ ಬ್ಯಾಕ್ ಇರುತ್ತೆ, ಇಲ್ಲಾಂದರೆ ವೋಚರ್ ಗಿಫ್ಟ್ ಕೊಡ್ತಾರೆ, ಇಲ್ಲ ಅಂದರೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಬರುತ್ತೆ. ಇದು ನಿಮ್ಗಳಿಗೂ ಅನುಭವ ಆಗಿರ್ಬೋದು. ನನಗೆ ಫೋನ್ ಪೇಲೆಲ್ಲ ಹೇಗೆ ಅಂತ ಗೊತ್ತಿಲ್ಲ, ಗೂಗಲ್ ಪೇ ಬಗ್ಗೆ ಹೇಳ್ತಾ ಇದ್ದೀನಿ. 4 ಇಯರ್ಸಿಂದನೂ ನನಗೆ ಇದೇ ಥರ ಬರ್ತಾ ಇತ್ತು, ಎಷ್ಟೊಂದು ರಿವಾರ್ಡ್ಗಳು ಬಂತು. ಬಟ್ ನಾನು ಅದನ್ನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಯಾಕಂದರೆ ಆಫರ್ ಇರ್ತಿತ್ತು ತುಂಬ. ಇಷ್ಟು ತೊಗೊಂಡ್ರೆ ಇಷ್ಟು ಆಫರು, ಅದು ಇದು. ಬಟ್ ನಾವಷ್ಟು ಪುನಃ ಇನ್ವೆಸ್ಟ್ ಮಾಡಬೇಕಲ್ವಾ? ಸೊ ನಾನು ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಇವಾಗ ಹಣನ ಯಾರು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಇರೋ ಹಣನು ಒಂದು ಪ್ರಾಡಕ್ಟ್ ಬೇಕು ಅಂದರೆ ನಮಗೆ ಫ್ರೀಯಾಗಿ ಕೊಟ್ಬಿಡಲ್ಲ. ಸೊ ನಾವು ಸ್ವಲ್ಪ ಅಮೌಂಟ್ ಹಾಕಬೇಕಾಗುತ್ತೆ. ಸೊ ನಾನು ಹಾಗನ್ಕೊಂಡು ಬೇಡ ಯಾಕೆ ಅಂತ ನಾನು ಇಗ್ನೋರ್ ಮಾಡ್ತಿದ್ದೆ. ಬಟ್ ದಿಸ್ ಟೈಮ್ ಐ ಕುಡಂಟ್ ಇಗ್ನೋರ್. ಯಾಕೆ ಅಂದರೆ ನಂಬದೇ ಇಲ್ಲ ನೀವು, ನಿಜವಾಗ್ಲೂ ಹೇಳ್ತೀನಿ. ನಾನು ಜಸ್ಟ್ ಸಣ್ಣ ಅಮೌಂಟ್, ಯಾವುದೋ ಒಂದು 200-250 ಅಮೌಂಟ್ ಅನಿಸುತ್ತೆ, ಯಾವುದಕ್ಕೆ ಸ್ವೈಪ್ ಮಾಡಿದೆ ಅಂತ ನೆನಪಿಲ್ಲ, 3-4 ಡೇಸ್ ಬ್ಯಾಕ್. ಐ ಆಮ್ ನಾಟ್ ಏಬಲ್ ಟು ಗೆಸ್ ಆ್ಯಕ್ಚುಲಿ. ನೋಡಿ ಹೇಳ್ತೀನಿ ನಾನು. ಸ್ವೈಪ್ ಮಾಡಿಬಿಟ್ಟಿದ್ದೀನಿ. ನನಗೆ ಈ ಗಿಫ್ಟ್ ಕಾರ್ಡ್ ಥರ ಬಂತು, ಆರೆಂಜ್ ಕಲರಲ್ಲಿ, ಅದರಲ್ಲಿ ಗೂಗಲ್ ಪೇ ರಿವಾರ್ಡಲ್ಲಿ. ಓಪನ್ ಮಾಡಿದೆ, 4 ಆಪ್ಷನ್ ಇತ್ತು. ಕೆಲವು ಬ್ರ್ಯಾಂಡ್ಸ್ ಬಗ್ಗೆನೇ, ಬ್ಯೂಟಿ ಬ್ರ್ಯಾಂಡ್ಸ್ ಬಗ್ಗೆ, ಆಮೇಲೆ ಬಾಡಿ ಶಾಪ್ ಮತ್ತು ಮೈಗ್ಲಾಮ್, ಮತ್ತು ಇನ್ನೊಂದು ಯಾವುದೋ ಒಂದು 2 ಬ್ರ್ಯಾಂಡ್ ಬಗ್ಗೆ, ಮತ್ತು ಕೊಟ್ಯಾಕ್ ಬ್ಯಾಂಕ್ದೆಲ್ಲ ಬರುತ್ತಲ್ವಾ. ಸೊ ಈ ಥರ ನನಗೊಂದು 4 ಆಪ್ಷನ್ ಬಂತು. ಅದರಲ್ಲಿ ನನಗೆ ನಿಜವಾಗ್ಲೂ ಮೈಗ್ಲಾಮ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಆಫರ್. ಹೇಗೆ ಅಂದರೆ 200 ರೂಪೀಸ್ ಅಲ್ಲ ಎಕ್ಸಾಕ್ಟಾಗಿ ನನಗೆ ನೆನಪಾಗ್ತಿಲ್ಲ, ಯಾಕಂದರೆ ಸ್ಕ್ರೀನ್ಶಾಟ್ ತೆಗಿಲಿಕ್ಕೆ ಆಗಲಿಲ್ಲ ನನಗೆ, ಸೆಕ್ಯೂರಿಟಿ ಗೈಡ್ಲೈನ್ಸ್ ಅಂತ ಬಂತು ಅದರಲ್ಲಿ. ಎಕ್ಸಾಕ್ಟಾಗಿ ನನಗೆ ನೆನಪಿಲ್ಲ, ಬಟ್ 500 ಒಳಗೆ ಅಮೌಂಟು. ಅದರಲ್ಲಿ 1 ರೂಪಿಗೆ ಲಿಪ್ಸ್ಟಿಕ್ ಅಂತಿತ್ತು, ಬರೀ 1 ರೂಪಿಗೆ ಲಿಪ್ಸ್ಟಿಕ್ ಅಂತ. ನಾನು ನಂಬಲೇ ಇಲ್ಲ, ಇದು ಬೋಗಸ್, ಇದು ಅದೆಲ್ಲ ಇರೋದಿಲ್ಲ, ಅದೆಲ್ಲ ಸುಮ್ಮನೆ ಅಂತ. ಮತ್ತಿನ್ನೊಂದು ಏನಿತ್ತು ಅಂದರೆ ಬೈ 1 get 1 ಫ್ರೀ ಅಂತ ಇತ್ತು ಆಪ್ಷನ್ ಅದರಲ್ಲೇನೆ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ಲಿಪ್ಸ್ಟಿಕ್ ಇವಾಗ 300-400 ಚೇಂಜ್ದು ಲಿಪ್ಸ್ಟಿಕ್, ಅದು ಲಿಕ್ವಿಡ್ ಲಿಪ್ಸ್ಟಿಕ್. ಅದಕ್ಕೆ ಪುನಃ ಇನ್ನೊಂದು ಲಿಪ್ಸ್ಟಿಕ್ ಫ್ರೀ. ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ, ಏನಿದು, ಸರಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅದು ಯಾವ ಥರ ಕೆಲವು ನಾನು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಓಪನ್ ಮಾಡಿದಾಗ, ಹೌದು ಫ್ರೆಂಡ್ಸ್, ನಂಬಕ್ಕೆ ಆಗಲಿಲ್ಲ, 99 ರೂಪೀಸ್ಗೆ ಒಂದು ಕಾಜಲ್, ಒಂದು ಲಿಪ್ಸ್ಟಿಕ್ಕು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಿಮ್ಗೆ ಆಫರ್ದು ನಾನು ತೋರಿಸ್ತೀನಿ. ಇಲ್ಲಿ ನನಗೆ ಇವಾಗ ಬಂದಿದೆ, ಮೈಗ್ಲಾಮ್ ಅವ್ರದ್ದು ಬಂದಿದೆ. ನಾನು ಇದೆರಡ್ರದ್ದು ಎಷ್ಟು ಪ್ರೈಸ್ ಇದು ಇದೆ ಇದರಲ್ಲಿ ಪ್ರಾಡಕ್ಟ್ ಅಂತ ಹೇಳ್ತೀನಿ ನಿಮಗೆ. ಎಸ್, ಇದರಲ್ಲಿ 3 ಲಿಪ್ಸ್ಟಿಕ್ ಇದೆ. ಇದು ಬಂದ್ಬಿಟ್ಟು ಟೋಟಲ್ 900 ಚೇಂಜ್ದು, 900 ಚೇಂಜ್, ಅದೇ 300 ಚೇಂಜ್ ಈಚ್ ಅಂದರೆ 900 ಚೇಂಜ್ದು 3 ಲಿಪ್ಸ್ಟಿಕ್ ಇದೆ ಇದರಲ್ಲಿ. ನಾನು ಓಪನ್ ಮಾಡಿ ತೋರಿಸ್ತೀನಿ. ಇದಕ್ಕೆ ನಾನು ಕೊಟ್ಟಿದ್ದು 297 ಅಷ್ಟೇ ಫ್ರೆಂಡ್ಸ್, 297 ಮಾತ್ರ ನಾನು ಕೊಟ್ಟಿದ್ದು. ಸೊ ಇದನ್ನು ಓಪನ್ ಮಾಡಿ ನೋಡುವ ಈಗ. ಸೊ ಅಷ್ಟು ಕಮ್ಮಿ ಬೆಲೆಗೆ ಬರುತ್ತೆ ಅಂದರೆ ಅದಕ್ಕೆ ನಾನು ಆಮೇಲೆ ಓಪನ್ ಮಾಡಿ ನಿಮ್ಮ ಹತ್ರ ಸುಳ್ಳು ಹೇಳೋದಕ್ಕಿಂತ, ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ, ನನಗೆ ರಿವಾರ್ಡ್ ಸಿಕ್ಕಿದ್ದನ್ನ ನಿಮ್ಮ ಜೊತೆ ನಾನು ಖುಷಿನ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಹೇಗಿದೆ ಅಂತ. ನಿಮ್ಮ ಎದುರುಗಡೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನಾನು. ಮೈಗ್ಲಾಮ್ ಬಗ್ಗೆ ಕೇಳಿದ್ದೀನಿ, ಮನೀಶ್ ಮಲ್ಹೋತ್ರಾ ಅವ್ರದ್ದು ಬ್ರ್ಯಾಂಡ್ ಇದು ಮೈಗ್ಲಾಮು, ತುಂಬ ಚೆನ್ನಾಗಿದೆ. ಮೈಗ್ಲಾಮ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಂದು ವೆರಿ ಫಸ್ಟ್ ಪ್ರಾಡಕ್ಟ್ ಇದು ಮೈಗ್ಲಾಮ್ ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ಯಾಕಂದರೆ ಇವತ್ತಿನವರೆಗೂ ನಾನು ಮೈಗ್ಲಾಮ್ ಯೂಸ್ ಮಾಡಿಲ್ಲ. ಸೊ ಫಸ್ಟ್ ಟೈಮು. ನನಗೆ ಲಿಪ್ಸ್ಟಿಕ್ ಹೇಗಿದೆ ಅಂತಲೂ ಗೊತ್ತಿಲ್ಲ, ಅಷ್ಟು ಕಮ್ಮಿ ಪ್ರೈಸಲ್ಲಿ ಕ್ವಾಲಿಟಿ ಚೆನ್ನಾಗಿದೆಯಾ ಅಂತಲೂ ನನಗೆ ಗೊತ್ತಿಲ್ಲ.
ಸೊ ಅದಕ್ಕೇನೆ ಲೈವ್ ಪ್ರೂಫ್ ಆಗಿ ನಿಮ್ಮ ಎದುರುಗಡೆನೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಎಸ್, ಓಪನ್ ಆಯಿತು. ಇದರಲ್ಲೊಂದು ಇನ್ವಾಯ್ಸ್ ಇದೆ, ಅಂದರೆ ಬಿಲ್ ಇದೆ. ತುಂಬ ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡ ಹೇಗಿದೆ ಅಂತ ನನಗೂ ಐಡಿಯಾ ಇಲ್ಲ. ಸೊ 3 ಲಿಪ್ಸ್ಟಿಕ್ ಇದೆ ಇದರಲ್ಲಿ. ಪರವಾಗಿಲ್ಲ, ದೊಡ್ಡದಾಗಿದೆ. ನಾನು ಚಿಕ್ಕದಾಗಿ ಬರುತ್ತೆ ಅಂದ್ಕೊಂಡಿದ್ದೆ. ಓಕೆ, ಎಸ್, ಕಲರ್ಸ್ ನಾನು ಹಾಕಿದ್ದೆ ಬಂದಿದ್ಯಾ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಮೈ ಗ್ಲಾಮ್ದು 3 ಲಿಪ್ಸ್ಟಿಕ್ ಇದೆ ಇದರಲ್ಲಿ. MRP ಕೊಟ್ಟಿದ್ದಾರೆ. ಈಚ್ 395. ಇಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಕಾಣಿಸ್ತಾ ಇದೆ ಅಲ್ಲ? 395 ಈಚ್ ಅಂದರೆ 5 ರೂಪಾಯಿ ಕಡಿಮೆ, 400 ರುಪೀಸ್. ಅವಾಗ ಎಷ್ಟಾಯ್ತು ಹೇಳಿ? 1200 ರುಪೀಸಿಗೆ 15 ರುಪೀಸ್ ಕಡಿಮೆ. ಸೊ ಇವಾಗ ಓಪನ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್. ಯಾಕಂದರೆ ಲಿಪ್ಸ್ಟಿಕ್ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ವಾವ್, ಸೂಪರ್ಬ್ ಆಗಿದೆ. ಇದ್ರದ್ದು ಶೇಡ್ ಬಂದು ವಿಚ್ ಎಲ್ಲಿದೆ? ಕಲರ್ ಮೀ ಕ್ರೇ ಇದರಲ್ಲೇ ಕೊಟ್ಟಿದ್ದಾರೆ, ಕಾರ್ಟೂನಲ್ಲಿ ಕೊಟ್ಟಿದ್ದಾರೆ ಕಲರ್ ಮೀ ಕ್ರೇ ಅಂತ. ಸಖತ್ತಾಗಿದೆ. ವಾವ್, ಇದನ್ನ ಹಾಕೊಂಡು ತೋರಿಸೋದ? ಇರಿ, ಫಸ್ಟ್ ನಾನೆಲ್ಲ ಅನ್ಬಾಕ್ಸಿಂಗ್ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಒನ್. ಇದು ಯಾವ ಶೇಡ್? ಕಲಮಿಕ್ರೆ. ಇದು ಅದೇ ಕಲರ್. ನೋ, ವಾವ್, ಸೂಪರ್ಬ್ ಆಗಿದೆ. ಕಲಮಿಕ್ರೆ ಬ್ರ್ಯಾಂಡ್ ಅನಿಸುತ್ತೆ. ಇದರಲ್ಲಿ ಶೇಡ್ ಯಾಕೆ ಕೊಡಲಿಲ್ಲ? ಶೇಡ್ ಇಲ್ಲೆಲ್ಲೋ ಇರುತ್ತೆ. ವೇಟ್, ಎಸ್, ಹಿಂದೆಗಡೆ ಕೊಟ್ಟಿದ್ದಾರೆ. ಬೂಟಿ ಕಾಲ್ ಅಂತ. ಇದು ತುಂಬ ಚೆನ್ನಾಗಿದೆ ಮಾತ್ರ, ಸಖತ್ತಾಗಿದೆ ಫ್ರೆಂಡ್ಸ್. ಸ್ವಲ್ಪ ಹೀಗೆ ರಬ್ ಮಾಡಿದರೆ ಸೂಪರ್ ಆಗಿದೆ ಅಲ್ಲ? ನಂಗೆ ಇಷ್ಟ ಆಯಿತು. ಎಸ್, ಇದು ಬೂಟಿ ಕಾಲ್ ಅಂತ. ಅವಾಗಲೇ ನಾವು ನೋಡಿದ್ರದ್ದು ಶೇಡ್ ಬಂದು ಏನೋ ಫ್ರೆಂಡ್ಸ್, ಇಷ್ಟು ಚಿಕ್ಕದಾಗಿ ಬರೆದಿದ್ದಾರೆ, ಕಾಣಿಸ್ತಾನೆ ಇಲ್ಲ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಇದು ಏನು ಅಂತ. ಕಾಣಿಸ್ತಾನೆ ಇಲ್ಲ, ಅಷ್ಟು ಚಿಕ್ಕದಾಗಿದೆ. ಓಕೆ, ಆರ್ಡರ್ ಕಾಣಿಸ್ತಾ ಇದೆಯಾ ಹೇಳಿ. ಇವಾಗ 3rd ಶೇಡ್ ಓಪನ್ ಮಾಡುವ. ಎಸ್, ಇದು ಸೂಪರ್ಬ್ ಆಗಿದೆ. ಇದ್ರದ್ದು ಬಂದ್ಬಿಟ್ಟು ಸ್ಲೋ ಫೇಡ್ ಅಂತ ಶೇಡ್. ಇದು ತುಂಬ ಚೆನ್ನಾಗಿದೆ, ಒಂಥರ ವೈನ್ ಕಲರ್, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. 3 ಲಿಪ್ ಗ್ಲಾಸ್ ಬಂತು ನನಗೆ. ಸೊ 1 ಪ್ಯಾಕ್ ಅನ್ಬಾಕ್ಸಿಂಗ್ ಮಾಡಿದ್ವಿ ನಾವು. ಇವಾಗ ನಾನು ತೋರಿಸಿದ್ದು ಬಂದ್ಬಿಟ್ಟು 247 ನಿಮಗೆ. ಇವಾಗ ಓಪನ್ ಮಾಡ್ತಾ ಇರೋದು ಬಂದು 99 ರುಪೀಸ್. ಇದು ಒಳಗಡೆ ಎಷ್ಟು ಪ್ರೈಸ್ ಇದೆ, ನನಗೆ ಎಷ್ಟು ಆಫರಲ್ಲಿ ಸಿಕ್ತು ಅನ್ನೋದನ್ನು ನಿಮ್ಮ ಎದುರುಗಡೆ ತೋರಿಸ್ತೀನಿ. ನಾನೀಗ ಕೆಳಗಡೆ ಗ್ಯಾರೇಜ್ ಇದೆ, ಸೊ ಜೋರಾಗಿ ಕೇಳಿಸ್ತಾ ಇದೆ. ಓಕೆ ಫೈನ್. ಇದೀಗ ಓಪನ್ ಮಾಡಬೇಕಾ? ಓಪನ್ ಮಾಡೋಷ್ಟು ಪುರ್ಸೋತಿಲ್ಲ ನನಗೆ, ಅರ್ಜೆಂಟಲ್ಲಿ ಆಗಬೇಕು. ಆಯಿತು, ಓಪನ್ ಮಾಡಿ. ಸ್ವಲ್ಪ ಡ್ರೈ ಫೀಲ್ ಆಗ್ತಾ ಇದೆ. ಓಕೆ, ಇದರೊಳಗೇನು ಒಂದು ಇನ್ವಾಯ್ಸ್ ಕೊಟ್ಟಿದ್ದಾರೆ. 200 ರುಪೀಸ್, ಸಾರಿ, 200 ರುಪೀಸ್ ಕೊಟ್ಟೆ ನಾನು. ಯಾಕೆ ಅಂದರೆ ಇದ್ರ ಒಳಗೆ ಎಷ್ಟು ಪ್ರಾಡಕ್ಟ್ ಇದೆ ಅಂತ ನೋಡುವ. ನಾನು 99 ರುಪೀಸ್ ಇಂದೆಲ್ಲ ಸಾರಿ. ಓ,
ಇದರಲ್ಲೂ ಎಷ್ಟು ಪ್ರಾಡಕ್ಟ್ ಬಂದಿದೆ ಫ್ರೆಂಡ್ಸ್ ನೋಡಿ. 200 ರುಪೀಸಿಗೆ ನನಗೆ ಏನೆಲ್ಲ ಬಂದಿದೆ. ಮೈ ಗ್ಲಾಮ್ದು ಒಂದು ಕಾಜಲ್ ಬಂದಿದೆ, ಪ್ಲಸ್ ಪುನಃ ಇನ್ನೊಂದು ಲಿಪ್ಸ್ಟಿಕ್ ಬಂದಿದೆ, ಪ್ಲಸ್ ಮಿನಿ ಲಿಪ್ ಕಿಟ್ ಅಂತ ಅದು ಕೂಡ ಬಂದಿದೆ. ಮಿನಿ ಲಿಪ್ ಕಿಟ್ ಬಂದು 349 ರುಪೀಸ್ದು. ಮತ್ತೆ ಇದು ಕೂಡ 395 ಕಾಜಲ್ 395 ರುಪೀಸ್ದು. ಮತ್ತೆ ಇದು 395. ಸೊ ಇದರಲ್ಲೇ ನೋಡಿ ನನಗೆ ಕಾಜಲ್ ಮೇನ್ ಅಲ್ವಾ. ಕಾಜಲ್ ಅಂದರೆ ನನಗೆ ಹುಚ್ಚು. ಕಾಜಲ್ ಮತ್ತು ಲಿಪ್ಸ್ಟಿಕ್ಸ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ನೋಡುವ ಕಾಜಲ್ ಯಾವ ಥರ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸ್ಮೂತ್ ಆಗಿದೆ, ಬಟ್ ಸ್ಮಜ್ ಆಗುತ್ತೆ. ಹಾಕಿದಷ್ಟೇ ಅಲ್ಲ, ಸ್ಮಜ್ ಆಗುತ್ತೆ. ತುಂಬ ಸ್ಮೂತ್ ಆಗಿದೆ. ನೋಡಿ ಒಂದು ಸೈಡ್ ಹಾಕ್ಕೊಂಡಿದ್ದೀನಿ, ತುಂಬ ಸ್ಮೂತ್ ಆಗಿದೆ ಫ್ರೆಂಡ್ಸ್. ನಾವು ಲ್ಯಾಕ್ಮಿ ಹಾಕ್ತೀವಲ್ಲ ಐಕಾನಿಕ್, ಅಷ್ಟೇ ಸ್ಮೂತ್ ಆಗಿದೆ. ವಾವ್, ಕೂಲಾಗಿ ಫೀಲ್ ಆಗುತ್ತೆ, ತುಂಬ ಚೆನ್ನಾಗಿದೆ. ನಾನು ಈ ಲಿಪ್ಸ್ಟಿಕ್ನ ಡಬಲ್ ಕಲರ್ ಮಿಕ್ಸ್ ಮಾಡಿ ಹಾಕೋತೀನಿ. ಭೂತ ಥರ ಕಾಣಿಸ್ತಾ ಇದೆ ನನಗೆ. ಓಕೆ, ಚೆನ್ನಾಗಿದೆ. ಯಾವಾಗಲೂ ಒಂದೇ ಶೇಡಲ್ಲಿ ಹಾಕ್ತಾ ಇರ್ತೀನಿ ಲಿಪ್ಸ್ಟಿಕ್ಕು. ಸೊ ಇವಾಗ ಇದನ್ನ ಅನ್ಬಾಕ್ಸಿಂಗ್ ಮಾಡುವ, ಅಂದರೆ ಓಪನ್ ಮಾಡುವ. ಇದು ಯಾವ ಕಲರ್ ಬಂದಿದೆ ನೋಡೋಣ. ಡೇಟ್ ವ್ಯೂ ಅಂತೆ, ಡೇಟರ್ ವ್ಯೂ ಅಂತೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಸೂಪರ್ಬ್ ಅಲ್ವಾ, ಚೆನ್ನಾಗಿದೆ. ವಾವ್, ನನಗೆ ತುಂಬ ಇಷ್ಟ ಆಯಿತು. ಸೊ 4 ಬಂತು ನನಗೆ. ಇದನ್ನೆಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಎಸ್ ಫೈನಲಿ ನನ್ನ ಹತ್ರ 4 ಇದೆ ನೋಡಿ. ಇವಾಗ ಸೂಪರ್ಬ್ ಆಗಿದೆ, ಒಂದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದ್ರದ್ದು ಫಿನಿಶಿಂಗ್ ಅಂತೂ ವಾವ್. ಇನ್ಮೇಲೆ ನಾನು ಕೂಡ ಮೈ ಗ್ಲಾಮ್ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಕಾಜಲ್ ಅಂತೂ ಸೂಪರ್ಬ್ ಆಗಿದೆ, ಕೂಲಾಗಿ ಆಗ್ತಿದೆ, ಉರಿತಾ ಇಲ್ಲ. ಇಷ್ಟು ಕಮ್ಮಿಯಾಗಿ ಆಫರಲ್ಲಿ ಬಂತು. ಎಸ್, ನನಗೆ ಗೂಗಲ್ ಪೇ ರಿವಾರ್ಡಲ್ಲಿ ಆಫರ್ ಬಂದಿರೋವಂಥದ್ದು. ಇಲ್ಲಾಂದರೆ ಒಂದೊಂದೂ ಲಿಪ್ ಗ್ಲಾಸಿಗೆ ಎಂತಂತಾರೆ ಲಿಪ್ಸ್ಟಿಕ್ಗೆ 395 ಇದೆ MRP. ನನಗೆ ಆಫರಲ್ಲಿ ಟೋಟಲ್ ಇವಾಗ 497, ಅಂದರೆ 500 ರುಪೀಸ್ಗೆ 3 ರುಪೀಸ್ ಕಡಿಮೆಯಲ್ಲಿ ನನಗೆ ಇಷ್ಟು ಪ್ರಾಡಕ್ಟ್ಸ್ ಸಿಕ್ತು. ನನಗೆ ತುಂಬ ಚೆನ್ನಾಗಿದೆ. ಇದನ್ನು ಓಪನ್ ಮಾಡಿ ನೋಡ್ತೀನಿ ಈಗ, ಇದು ಹೇಗಿದೆ ಅಂತ ಗೊತ್ತಿಲ್ಲ. ಓ ಮೈ ಗಾಡ್, ಇದರಲ್ಲಿ ಕೂಡ 3 ಬರುತ್ತೆ, ಒಂದು ಕೆಳಗೆ ಬಿದ್ದುಬಿಡ್ತು. ತೆಗೆದ್ಬಿಟ್ಟು ಬಂದೆ ನಾನು ಲಿಪ್ಸ್ಟಿಕ್. ಯಾಕೆ ಅಂದರೆ ಇದನ್ನೊಮ್ಮೆ ಟ್ರೈ ಮಾಡೋಣ ಅಂತ. ನನಗೆ ಇದು ಬೆರಿ ಅಮರ್ ಅಂತ ಮಿನಿ ಲಿಪ್ ಕಿಟ್, ನನಗೆ ಇದು ಕೂಡ ಸಿಕ್ಕಿದೆ. 3 ಇದೆ ಇದರಲ್ಲಿ. ಕಲರ್ಸ್ ಹೇಗಿದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವಾವ್, ಮೈ ಗ್ಲಾಮ್ ಪಾಪ್ ಅಂತ ಇದು ನೋಡಿ. 3 ಲಿಪ್ಸ್ಟಿಕ್ಸ್, ಮಿನಿ ಲಿಪ್ಸ್ಟಿಕ್ಸ್. ಸೂಪರ್ ಆಗಿದೆ ಅಲ್ವಾ? ಹೇಗಿದೆ ಗೊತ್ತಿಲ್ಲ. ಕ್ವಾಂಟಿಟಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡೋಣ, ಟೆಸ್ಟ್ ಮಾಡುವ. ವಾವ್, ಸೂಪರ್. ಕ್ರೀಮಿ ಟೆಕ್ಸ್ಚರ್ ಇದೆ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಯಾವಾಗಲೂ ಹೆಣ್ಮಕ್ಳಿಗೆ ಇಂಥ ಪ್ರಾಡಕ್ಟ್ಸ್ ಎಲ್ಲ ಗೂಗಲ್ ಪೇಯಲ್ಲಿ ಕೊಡ್ತಾರೆ ಅಂದರೆ ಹೆಚ್ಚು ಯೂಸ್ ಮಾಡುವ ಇನ್ಮೇಲೆ. ಓಕೆ, ಇದನ್ನು ತೆಗಿತೀನಿ.
ಅದು ಸ್ವಲ್ಪ ಟಫ್ ಆಯಿತು ಹೋಗಲಿಕ್ಕೆ, ಅಂದರೆ ಮ್ಯಾಟ್ ಫಿನಿಶ್ ಅಲ್ವಾ. ಲಿಕ್ವಿಡ್ ಲಿಪ್ಸ್ಟಿಕ್ ಸ್ವಲ್ಪ ಟಫ್ ಆಯಿತು ಹೋಗೋಕ್ಕೆ. ಸೊ ಸೆಕೆಂಡ್ ಒನ್ ಪರವಾಗಿಲ್ಲ, ಟೊಮೆಟೊ ರೆಡ್ ಕಲರ್ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ ಅಲ್ಲ, ಈ ಕಲರ್ ಹೀಗೆ ಕಾಣುತ್ತೆ. ಓಕೆ, ಥರ್ಡ್ ಒನ್ ಅಪ್ಲೈ ಮಾಡೋದಕ್ಕೆ ರಿಮೂವ್ ಮಾಡಿಬಿಡೋಣ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಥರ್ಡ್ ಒನ್ ಇದು ನೋಡಿ ಫ್ರೆಂಡ್ಸ್, ಕಲರ್ ಬ್ರೌನ್ ಆಗಿದೆ. ತುಂಬ ಚೆನ್ನಾಗಿದೆ ಇದು. ಡಸ್ಕಿ ಸ್ಕಿನ್ ಟೋನ್ಗೆ ಹೇಳಿ ಮಾಡಿಸಿದಂಥದ್ದು. ಸೊ ನೋಡಿ, ಕಲರ್ ಪಾಪ್ಸ್ ಅಲ್ಲಿ ನನಗೆ ಈ 3 ಶೇಡ್ಸ್ ಸಿಕ್ಕಿದೆ, ಸಕ್ಕದಾಗಿದೆ. ಐ ಮೀನ್ ಲವ್ ವಿತ್ ಇಟ್. ನಾನು ಇವಾಗ ಹಾಕಿರೋದು ಇದು. ನೋಡುವಾಗ ಎಷ್ಟು ಡಾರ್ಕ್ ಅನ್ಸುತ್ತೆ, ಬಟ್ ವಾವ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂದರೆ ಡಸ್ಕಿ ಸ್ಕಿನ್ ಟೋನ್ಗೆ ಮತ್ತು ಡೈಲಿ ಹೀಗೆ ಹೋಗೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಐ ಮೀನ್ ಲವ್, ತುಂಬ ಚೆನ್ನಾಗಿದೆ. ಇದನ್ನು ಐ ಶ್ಯಾಡೋಗೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ವಾವ್. ಸೊ ನೀವುಗಳು ಕೂಡ ಗೂಗಲ್ ಪೇಲಿ ರಿವಾರ್ಡ್ಸ್ ಏನಾದರೂ ಈ ಥರ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಬಂದರೆ ಅನಲೈಸ್ ಮಾಡಿ ಫಸ್ಟು. ವರ್ತಾ ನಿಮಗೆ ಅಷ್ಟು ಚೀಪ್ ಪ್ರಾಡಕ್ಟ್ಸ್ ಸಿಗುತ್ತಾ ಅಂತ ನೋಡಿಬಿಟ್ಟು ತಗೊಳ್ಳಿ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ಮೇಲೆ ಗೂಗಲ್ ಪೇಗೆಲ್ಲ ಆನ್ಲೈನ್ ಪೇಮೆಂಟ್ ಒಳ್ಳೆಯದೇ ಅಲ್ವಾ. ಸೊ ಆನ್ಲೈನ್ ಪೇಮೆಂಟಿಗೆ ಸಪೋರ್ಟ್ ಮಾಡೋಣ. ಇದು ಮತ್ತು ಇದು ಇಷ್ಟು ಬಂತು ನನಗೆ 4 ಕಲರ್ಸ್ ಪ್ಲಸ್ 1 ಕಾಜಲ್. ಇಷ್ಟು ಪ್ರಾಡಕ್ಟ್ ನನಗೆ ಬರೀ 497 ರುಪೀಸ್ಗೆ ಇಷ್ಟು ಪ್ರಾಡಕ್ಟ್ಸ್ ಸಿಕ್ತು. ಸಕ್ಕತ್ತಾಗಿದೆ. ಎಸ್ ಸೊ ತುಂಬ ಚೆನ್ನಾಗಿದೆ. ಸೊ ಈ ವ್ಲಾಗ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇನ್ನು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ನಾನು. ಬಟ್ ಐ ಆಮ್ ಇನ್ ಲವ್ ವಿತ್ ದಿಸ್ ರೈಟ್ ನೌ. ನನಗಂತೂ ತುಂಬ ಇಷ್ಟ ಆಯಿತು ಇಷ್ಟು ಪ್ರಾಡಕ್ಟ್ಸ್. ವಾವ್. ಇನ್ನು ನನ್ನ ಮೇಕಪ್ ಪೌಚ್ಗೆ ಹೊಸದಾಗಿ ಆ್ಯಡ್ ಆಗಿರುವಂಥ ಕಲೆಕ್ಷನ್ಸ್ ಇದೆಲ್ಲ. ಸರಿ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ತುಂಬ ಡ್ರ್ಯಾಗ್ ಮಾಡೋದು ಬೇಡ. ಓಕೆ, ಬಾಯ್.